ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಸ್ವಲ್ಪ ರೇಷನ್ನು ಎಲ್ಲ ಖಾಲಿಯಾಗಿತ್ತು, ಹಾಗಾಗಿ ಮಾರ್ಕೆಟ್ಗೆ ಬಂದಿದ್ವಿ. ಅಕ್ಕಿ ಖಾಲಿಯಾಗಿತ್ತು, ಅದಕ್ಕೆ ಒಂದು ಪ್ಯಾಕೆಟ್ ಅಕ್ಕಿ ತೊಗೊಂಡು ಹಾಗೆ ಒಂದು ಸ್ವಲ್ಪ ಸಂತೆ ಮಾಡ್ಕೊಂಡ್ವಿ. ಇವತ್ತು ಭಾನುವಾರ ಅಲ್ಲ, ಹಾಗಾಗಿ ಸ್ವಲ್ಪ ತರಕಾರಿ ಮನೆಗೆ ಏನು ಬೇಕು ಅಷ್ಟನ್ನು ಮಾತ್ರ ನಾನು ತೊಗೋತೀನಿ. ಪ್ರೆಸೆಂಟ್ ಅಂದರೆ ಇವಾಗ ಏನು ಬೇಕು ಅಷ್ಟನ್ನು ಅಷ್ಟೇ. ಮತ್ತೇನಾದರೂ ಬೇಕು ಅಂತ ಅಂದರೆ ನಾಳೆಗೆ ನಮ್ಮನೆಯವ್ರಿಗೆ ಹೇಳ್ತೀನಿ. ಯಾಕಂದರೆ ಅವರು ಕೆಲಸ ಮಾಡೋದು ಮಾರ್ಕೆಟಲ್ಲೇ ಅಂಗಡಿ ಇರೋದ್ರಿಂದ ಅದಕ್ಕೆ ಅಲ್ಲೇ ಇರ್ತಾರಲ್ವ. ನಾನು ಯಾವಾಗ ಹೇಳಿದ್ರು ಕೂಡ ಅವ್ರು ತಂದು ಕೊಡ್ತಾರೆ. ಅದಕ್ಕೋಸ್ಕರ ನಾನು ಜಾಸ್ತಿ ಹಾಗೆ ತೊಗೊಂಬಂದು ಸ್ಟೋರ್ ಮಾಡಲ್ಲ. ಯಾವಾಗ ಬೇಕಾಗುತ್ತೋ ಅವಾಗ ಫ್ರೆಶ್ಶಾಗಿ ತರಿಸ್ಬಿಟ್ಟು ಮಾಡ್ತೀನಿ. ಇವಾಗ ಸ್ವಲ್ಪ ಅಕ್ಕಿ ಎಲ್ಲ ತೊಗೊಂಡು ಸ್ವಲ್ಪ ಅಲ್ಲೇ ವೆಯ್ಟ್ ಮಾಡ್ತಾಯಿದ್ವಿ, ಒಂಚೂರು ಕೆಲಸ ಇತ್ತು ಅಂತ ಹೇಳಿ. ಇದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಅಡುಗೆ ಕೆಲಸ ಎಲ್ಲ ಕೂಡ ಸ್ಟಾರ್ಟ್ ಮಾಡಬೇಕು. ಯಾಕಂತಂದರೆ ಇವತ್ತು ಭಾನುವಾರ ಆಗಿರೋದ್ರಿಂದ ಸ್ವಲ್ಪ ಲೇಟಾಗಿ ಲೇಸಿಯಾಗಿ ಕೆಲಸನ ಸ್ಟಾರ್ಟ್ ಮಾಡಿಕೊಂಡು ನಿಧಾನಕ್ಕೆ ಕೆಲಸ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಟಿಫನ್ ಕೂಡ ಮಾಡಿಲ್ಲ. ನಾನು ಮಾರ್ಕೆಟಿಗೆ ಹೋಗಿ ಬಂದಾದಮೇಲೆ ಟಿಫನ್ ಮಾಡಿದ್ರಾಯ್ತು ಅಂತ ಹೇಳಿ ಹಾಗೆ ಬಂದೆ. ಟಿಫನಿಗೆ ಹೋಗ್ಬಿಟ್ಟು ಮನೇಲಿ ಮಾಡಬೇಕು. ಇನ್ನೂ ನಾವು ಬಂದಿದ್ದು ಒಂದು 9 ಗಂಟೆನೋ 9:30 ಆಗಿತ್ತು. ಆ ಟೈಮಿಗೆ ಬಂದ್ವಿ. ರೋಡ್ ಫುಲ್ ಈಗ ನೋಡಿ ಈ ಕಡೆ ಖಾಲಿ ಇದೆ. ಇದು ಮಾರ್ಕೆಟ್ ಏರಿಯಾನೇ, ಅಂದರೆ ಹೋಲ್ಸೇಲ್ ಅಕ್ಕಿ ಅಂಗಡಿ ಇರುತ್ತಲ್ವ, ಆ ಥರದ್ದು. ಮುಂದ್ಗಡೆ ಹೋದರೆ ತರಕಾರಿ ಮಾರ್ಕೆಟು. ಇಲ್ಲಿ ಬಂಡಿ ನೋಡ್ತಾ ಇದ್ರಲ್ವ, ಎತ್ತಿನ ಗಾಡಿ, ಇದರೊಳಗಡೆ ಎಲ್ಲ ಅಕ್ಕಿ ಚೀಲ ಆ ಥರದ್ದೆಲ್ಲ ತೊಗೊಂಡೋಗಿ ಒಂದು ಅಂಗಡಿಯಿಂದ ಇನ್ನೊಂದು ಅಂಗಡಿಗೆ ಸಾಗಿಸ್ತಾರೆ. ನೀವು ಯಾರಾದರೂ ಎತ್ತಿನ ಗಾಡೀಲಿ ಓಡಾಡಿದ್ದೀರಾ? ಆ ಥರ ಏನಾದರೂ ಇದ್ದರೆ ಕಾಮೆಂಟ್ ಮಾಡಿ. ನಾನು ಓಡಾಡಿದ್ದೀನಿ, ತುಂಬ ಖುಷಿ ಅನಿಸುತ್ತೆ ಆ ಗಾಡೀಲಿ ಓಡಾಡೋದು. ಮನೆಗೆ ಬಂದೆ, ನನ್ನ ಮಗ ಆರಾಮಾಗಿ ಟಿ ವಿ ನೋಡ್ಕೊಂಡು ಕೂತ್ಕೊಂಡಿದ್ದಾನೆ. ತರಕಾರಿ ಎಲ್ಲ ಇದೆಯಲ್ಲ, ಇವಾಗ ಅದನ್ನೆಲ್ಲ ಕ್ಲೀನ್ ಮಾಡಿ ಎಲ್ಲ ತೆಗ್ದಿಕ್ಬೇಕು. ನನ್ನ ಮಗಳೂ ಆರಾಮಾಗಿ ಟಿ ವಿ ನೋಡ್ಕೊಂಡು ನಿಂತ್ಕೊಂಡಿದ್ದಾಳೆ. ಹಾಗೆ ಇವಾಗ ಅಡುಗೆ ಕೂಡ ಮಾಡಬೇಕಿತ್ತು. ಫಸ್ಟು ಟೀ ಮಾಡೋಣ ಅಂತೇಳಿ ಟೀ ಮಾಡೋದಕ್ಕೆ ಇಟ್ಟಿದ್ದೀನಿ. ಬಿಸಿಲುಗಾಲದಲ್ಲೂ ಕೂಡ ಟೀ ಅನ್ನೋದನ್ನ ಕುಡಿಯೋದನ್ನು ಬಿಡೋದಿಲ್ಲ ನಮ್ಮ ಮನೆಯಲ್ಲಿ. ಟೀ ಅನ್ನೋದು ಫೇವ್ರೇಟ್ ಅನ್ಬೋದು. ಊಟ ಬೇಕಾದ್ರೂ ಬಿಡ್ತಾರೆ, ಟೀ ಮಾತ್ರ ಬಿಡೋದಿಲ್ಲ. ಅಷ್ಟೊಂದು ಇಷ್ಟ ನಮ್ಮ ಮನೆಯವ್ರಿಗೆ ಮತ್ತು ನಮ್ಮ ಅಮ್ಮಂಗೆ, ನನಗೆ ತುಂಬ ಇಷ್ಟ. ಮತ್ತು ಟೀ ಅಂದರೆ ನಾನು ಇವಾಗ ಸ್ವಲ್ಪ ಕಡಿಮೆ ಮಾಡಿದ್ದೀನಿ. ಆದರೆ ನಮ್ಮಮ್ಮ ನಮ್ಮ ಮನೆಯವ್ರು ಮಾತ್ರ ಕಡಿಮೆ ಮಾಡಲ್ಲ. ಅವರು ಬೆಳಿಗ್ಗೆ ಒಂದು ಟೈಮ್ ಟೀ, ಆಮೇಲೆ ಟಿಫನ್ ಆದಮೇಲೆ ಟೀ, ಆಮೇಲೆ ಮಧ್ಯಾಹ್ನ ಊಟ ಆದಮೇಲೆ ಟೀ, ಮತ್ತು ಸಂಜೆ ಒಂದು ಟೈಮ್ ಈ ಥರ ಕುಡಿತಾನೇ ಇರ್ತಾರೆ. ಅಷ್ಟೊಂದು ಇಷ್ಟ ಅವರಿಗೆ ಟೀ. ಮತ್ತು ಟೀ ಪೌಡರ್ ಬಂದುಬಿಟ್ಟು ನಾನು ಡಿಫ್ರೆಂಟ್ ಅಂದರೆ ಒಂದೇ ಥರದ್ದು ಯೂಸ್ ಮಾಡಲ್ಲ. ಇವಾಗ ಒಂದು ಸಲ ನಾನು ತಂದಿದ್ದೀನಿ ಅಂದರೆ ನೆಕ್ಸ್ಟ್ ಅದನ್ನು ತರಲ್ಲ, ಬೇರೆ ತರ್ತೀನಿ. ಯಾವುದು ಚೆನ್ನಾಗಿ ಮತ್ತೆ ಕುಡಿಬೇಕು ಅಂತ ಅನಿಸುತ್ತೋ ಅಥವಾ ರಿಪೀಟೆಡು, ಆವಾಗ ಮತ್ತೆ ತೊಗೊಂಬರ್ತೀನಿ ಅದನ್ನೇ. ಇಲ್ಲ ಅಂತಂದರೆ ಸ್ವಲ್ಪ ಚೇಂಜ್ ಮಾಡ್ತಾ ಇರ್ತೀನಿ. ತುಂಬ ಇಷ್ಟ ಆಗಿರೋದು ಲಾಲ್ಪನ್ ಟೀ ಪೌಡರ್ ಅಂತ ಬರುತ್ತೆ, ಅದು ತುಂಬ ಚೆನ್ನಾಗಿರುತ್ತೆ. ಅದನ್ನು ಜಾಸ್ತಿ ಕುಡಿತಿರ್ತೀವಿ. ಮತ್ತು ಅದಕ್ಕೆ ಏನಂದರೆ ಟೀ ಮಾಡ್ಬೇಕಾದ್ರೆ ಸ್ವಲ್ಪ ಶುಂಠಿನ ಹಾಕ್ಬಿಟ್ಟು ಟೀ ಮಾಡ್ಕೊಳ್ತೀವಿ. ಅದೊಂಥರ ಟೇಸ್ಟು ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಶುಂಠಿ ಏಲಕ್ಕಿ ಹಾಕಿದರೆ ಟೀ ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ನಾವು ನಾರ್ಮಲಾಗಿ ಏನು ಟೀ ಕುಡಿತೀವೋ ಅದಕ್ಕಿಂತ ಸ್ವಲ್ಪ ಚೆನ್ನಾಗಂತ ಅನಿಸುತ್ತೆ. ಅದಕ್ಕೋಸ್ಕರ ಅದರಲ್ಲಿ ಇವಾಗ ಏನಂದರೆ ಬೇಸಿಗೆ ಕಾಲ ಆಗಿರೋದ್ರಿಂದ ಶುಂಠಿ ಅದನ್ನು ಜಾಸ್ತಿ ಉಪಯೋಗಿಸ್ಬಾರ್ದು, ಹೀಟ್ ಕೂಡ ಜಾಸ್ತಿ ಆಗುತ್ತೆ. ಆದರೂ ಒಂದೊಂದು ಸಲ ಟೀ ಕುಡಿದು ಒಂಥರ ಬೇಜಾರಾಗಿರುತ್ತಲ್ವ, ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಹೇಳಿ ಶುಂಠಿ ಹಾಕ್ಬಿಟ್ಟು ಟೀ ಮಾಡ್ತೀನಿ. ಇವಾಗ ನೋಡಿ ಶುಂಠಿ ಹಾಕಿ ಟೀ ಮಾಡಿದ್ದೀನಿ. ಟೇಸ್ಟ್ ಅನ್ನೋದು ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ. ಇದು ಶುಂಠಿ ಹಾಕ್ಬಿಟ್ಟು ಮಾಡೋದು ಮಸಾಲೆ ಟೇಸ್ಟ್ ಬರುತ್ತಲ್ಲ, ಅದನ್ನು ತುಂಬ ಇಷ್ಟಪಟ್ಕೊಂಡು ಕುಡಿತಾರೆ. ನನಗೆ ವಾಯ್ಸ್ ಓವರ್ ಕೂಡ ಕೊಡೋದಕ್ಕಾಗ್ತಾ ಇಲ್ಲ, ಯಾಕಂತಂದರೆ ಸ್ವಲ್ಪ ಕೆಮ್ಮಿದೆ. ಪದೇ ವಾಯ್ಸ್ನ ಕಟ್ ಮಾಡಿ ಕೊಡಬೇಕಾಗ್ತಾ ಇದೆ. ಇವಾಗ ನಾನು ತರಕಾರಿ ಸ್ಟ್ಯಾಂಡ್ ಇಟ್ಕೊಂಡಿದ್ದೀನಲ್ಲ, ಅದನ್ನು ಕ್ಲೀನ್ ಮಾಡಿಕೊಂಡು ತರಕಾರಿನ ಇಟ್ಕೋತೀನಿ. ವಾರಕ್ಕೊಂದ್ಸಲ ಅದನ್ನು ಸ್ಟ್ಯಾಂಡೆಲ್ಲ ತೊಳೆದು ಇಟ್ಕೊಂಡ್ಬಿಡ್ತೀನಿ. ಅಂದರೆ ಮಂಗಳವಾರ ನೀರು ಬಿಡುತ್ತೆ ನಮ್ಮ ಕಡೆ, ಒಂದು ವಾರಕ್ಕೊಂದ್ಸಲ. ಮಂಗಳವಾರ ದಿವಸ ಅದನ್ನು ಸ್ಟ್ಯಾಂಡೆಲ್ಲ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಇವಾಗ ಏನು ಕ್ಲೀನ್ ಮಾಡ್ತಾಯಿಲ್ಲ, ಯಾಕಂದ್ರೆ ಮಂಗಳವಾರ ನಾನು ಕ್ಲೀನ್ ಮಾಡಿದ್ನಲ್ಲ, ಮತ್ತು ಮಂಗಳವಾರ ಕ್ಲೀನ್ ಮಾಡ್ತೀನಿ. ಅದಕ್ಕೋಸ್ಕರ ಇವಾಗ ಜಸ್ಟು ಅದನ್ನೆಲ್ಲ ಅದರಲ್ಲಿ ಏನು ಎಕ್ಸ್ಟ್ರಾ ಇದೆಯೋ ಅದೆಲ್ಲ ತೆಗೆದು ಮತ್ತು ಅದನ್ನ ಸ್ವಲ್ಪ ಕೊಡುವಿ ಅದನ್ನು ಹಂಗೆ ಇಡ್ತಾಯಿದ್ದೀನಿ. ಮಾರ್ಕೆಟಲ್ಲಿ ಬರ್ತಾನೆ ಸೊಪ್ಪು ಎಲ್ಲ ತೊಗೊಂಬಂದೆ. ಸೊಪ್ಪು ಚೆನ್ನಾಗಿದ್ವು, ಅದಕ್ಕೋಸ್ಕರ ಸೊಪ್ಪೆಲ್ಲ ತೊಗೊಂಬಂದಿದ್ದೀನಿ. ಇವಾಗ ಸೊಪ್ಪಿನ ಸಾಂಬಾರು ಮಾಡಬೇಕು. ಸೊಪ್ಪಿನ ಸಾಂಬಾರನ್ನ ನನ್ನ ಮಕ್ಕಳು, ನಮ್ಮ ಮನೆಯವರು ಎಲ್ಲರೂ ಕೂಡ ತುಂಬ ಇಷ್ಟಪಟ್ಕೊಂಡು ತಿಂತಾರೆ. ಹಸಿಮೆಣ್ಸಿಕಾಯಿ ಹಾಕಿ ಮಾಡೋ ಸೊಪ್ಪಿನ ಸಾಂಬಾರು ಟೇಸ್ಟ್ ಬೇರೆ, ಮತ್ತು ಖಾರದ ಪುಡಿ ಹಾಕಿ ಮಾಡೋಂಥ ಸೊಪ್ಪಿನ ಸಾಂಬಾರು ಟೇಸ್ಟ್ ಬೇರೆ. ನನಗೆ ತುಂಬ ಇಷ್ಟ ಆಗಿರೋದಂದರೆ ಹಸಿಮೆಣ್ಸಿಕಾಯಿ ಹಾಕಿ ಮಾಡ್ತೀವಲ್ಲ, ಆ ಸೊಪ್ಪಿನ ಸಾರು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಜಾಸ್ತಿ ನಾನು ಹಸಿಮೆಣ್ಸಿಕಾಯಿ ಹಾಕ್ಬಿಟ್ಟೆ ಸೊಪ್ಪಿನ ಸಾಂಬಾರು ಮಾಡ್ತೀನಿ. ಮತ್ತು ಸೊಪ್ಪು ಅಂದರೆ ಒಂದೇ ಥರದ ಸೊಪ್ಪು ಹಾಕಲ್ಲ, ಒಂದು 2-3 ರೀತಿ ಸೊಪ್ಪು ಹಾಕ್ತೀನಿ. ಇವತ್ತು ಪಾಲಕ, ಮೆಂತೆ, ಆಮೇಲೆ ರಾಜಗಿರಿ ಸೊಪ್ಪು, ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕಿದ್ದೀನಿ.
ಮತ್ತು ಕೊತ್ತಂಬರಿ ಸೊಪ್ಪು ಅಂದರೂ ಯಾವಾಗಲೂ ಇದ್ದೇ ಇರುತ್ತೆ. ಸೊಪ್ಪಿನ ಸಾಂಬಾರಿಗೆ ಅದೊಂಥರ ಘಮ ಕೊಡುತ್ತೆ, ಟೇಸ್ಟ್ ಕೊಡುತ್ತೆ. ಅದಕ್ಕೋಸ್ಕರ ಕೊತ್ತಂಬರಿ ಸೊಪ್ಪು ಅಂದರೂ ಮಿಸ್ ಮಾಡಲ್ಲ. ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಅದನ್ನು ಚೆನ್ನಾಗಿ ಅದನ್ನು ಬೇಯಿಸ್ಬಿಟ್ಟು ಮಸ್ದು ಒಗ್ಗರಣೆ ಕೊಡ್ತೀನಿ. ಚೆನ್ನಾಗಿರುತ್ತೆ, ಮುದ್ದೆಗೆ, ರೈಸಿಗೆ ಎಲ್ಲ ಚೆನ್ನಾಗಿರುತ್ತೆ. ಅಕಸ್ಮಾತ್ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಂಡ್ವಿ ಅಂದರೆ ಚಪಾತಿ, ರೊಟ್ಟಿಗೂ ಕೂಡ ಚೆನ್ನಾಗಿರುತ್ತೆ. ಭಾನುವಾರ ಒಂದಿನ ಮಾತ್ರ ನಮಗೆ ಕೆಲಸ ಜಾಸ್ತಿ ಇರುತ್ತೆ, ಯಾಕಂದರೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳೋದಿರುತ್ತೆ. ಏನಾದರೂ ಎಕ್ಸ್ಟ್ರಾ ಏನಾದರೂ ಕ್ಲೀನ್ ಮಾಡ್ಕೊಳಂಗಿದ್ರೆ, ಮತ್ತು ದೇವ್ರ ಸಾಮಾನೆಲ್ಲ ತೊಳ್ಕೊಳೋದು, ಪೂಜೆ ಮಾಡ್ಕೊಳೋದು, ಮತ್ತು ಈ ಥರ ಮಾರ್ಕೆಟಿಗೆ ಹೋಗಿ ಬರೋದು, ಮಕ್ಕಳನ್ನ ನೋಡ್ಕೊಳೋದು, ಮಕ್ಕಳು ಏನು ಇಷ್ಟ ಆಗುತ್ತೋ ಅದನ್ನು ಮಾಡ್ಕೊಳೋದು, ಅದೇ ಟೈಮ್ ಆಗೋಗುತ್ತೆ. ಭಾನುವಾರ ಅಂದ್ರೇ ಒಂಥರ ನನಗೆ ಹಿಂಸೆ ಅಂತ ಅನಿಸುತ್ತೆ. ಅದರಲ್ಲಿ ಇವಾಗ ಭಾನುವಾರ ಬಿಟ್ಟರು ಇನ್ನೇನೋ ರಜಾನೂ ಕೂಡ ಬಂತು ಮಕ್ಕಳಿಗೆ. ಆವಾಗ ಇನ್ನೆಂಗಪ್ಪ ಇನ್ನೆಷ್ಟು ಇದು ಮಾಡ್ತಾರೋ ಅಂತ ಅನಿಸುತ್ತೆ. ಆದರೂ ಒಂದು ದಿನ 2 ದಿನ ನಮ್ಗೆ ಕಷ್ಟ ಆಗುತ್ತೆ, ಬಟ್ ಆಮೇಲೆ ಅಡ್ಜಸ್ಟ್ ಆಗೇ ಹೋಗುತ್ತೆ. ಪಾಪ ಏನು ಮಾಡೋದಕ್ಕಾಗಲ್ಲ, ಸಣ್ಣವರಲ್ಲ. ಮತ್ತು ನಾವು ಏನು ಹೇಳಿದ್ರು ಕೂಡ ಅವ್ರಿಗೆ ಅರ್ಥ ಆಗೋದಿಲ್ಲ. ಗಲಾಟೆ ಮಾಡಬೇಡ ಅಂದರೂ ಕೂಡ ಗಲಾಟೆ ಮಾಡ್ತಾರೆ. ನಾವು ಏನು ಮಾಡಬೇಡ ಅಂತೀವಿ ಅದಕ್ಕೆ ಡಿಟ್ ಆಪೋಸಿಟ್ ಮಾಡ್ತಾರೆ. ಏನು ಮಾಡೋದು, ಏನು ಮಾಡೋದಕ್ಕಾಗಲ್ಲ. ಅವ್ರು ಏನು ಮಾಡ್ತಾರೋ ಮಾಡಲಿ ಅನ್ನಬೇಕು, ಸುಮ್ಮನೆ ಆಗಬೇಕಷ್ಟೇ. ಭಾನುವಾರ ಬಂತಂದರೆ ಮುಗ್ದೋಯ್ತು. ಹೋಮ್ವರ್ಕ್ ಕೂಡ ಮಾಡ್ಕೊಳಲ್ಲ. ನಾವು ಪದೇ ಹೇಳ್ತಾ ಇರಬೇಕು, ಹೋಮ್ವರ್ಕ್ ಮಾಡ್ಕೊಳ್ರಿ, ನಾಳೆ ಮಂಡೇ ಮತ್ತು ಸೋಮವಾರ ಇದೆ, ನೀವು ಸ್ಕೂಲಿಗೆ ಹೋಗೋದಿದೆ, ಹೋಮ್ವರ್ಕ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಇರಬೇಕು. ಆಯಿತು ಮಾಡ್ಕೋತೀವಿ ಅಂತಲೇ ಹೇಳ್ತಿರ್ತಾರೆ. ಬಟ್ ಆದ್ರೂ ಕೂಡ ಕೇಳೋದಿಲ್ಲ ಅವರು. ಆಮೇಲೆ ಸ್ವಲ್ಪ ಗದ್ರಿದ್ರೆ, ಏನಾದರೂ ಎದುರಿಸಿದ್ರೆ ಮಾತ್ರ ಆಯಿತು ಅಂತ ಹೇಳಿ ಕುತ್ಕೊಂಡು ಹೋಮ್ವರ್ಕ್ ಮಾಡ್ಕೊತಾರೆ. ಇವಾಗ ನೋಡಿ, ಬಂದು ಹೋಮ್ವರ್ಕ್ ಹೋಗೋದಕ್ಕೆ ಸರಿ ಅಂತ ಹೋಗಿದ್ದಾಳೆ. ಆದರೂ ಅವಳು ಹೋಮ್ವರ್ಕ್ ಮಾಡ್ಕೊಳಲ್ಲ. ಇನ್ನೂ 1 ಗಂಟೆ ಹಿಂಗೇ ಕಾಡಿಸ್ತಾರೆ. ಆಮೇಲೆ ಅವ್ರಿಗೆ ಯಾವಾಗ ಟಿ ವಿ ನೋಡಿ ಸಾಕಾಗುತ್ತೋ ಆವಾಗ ಕುತ್ಕೊಂಡು ಹೋಮ್ವರ್ಕ್ ಮಾಡ್ತಾರೆ. ಅಲ್ಲಿವರೆಗೂ ಕೂಡ ನಾವು ಹೇಳ್ತಾನೇ ಇರಬೇಕು, ಅವರು ಅಂತ ಹೇಳ್ತಾನೇ ಇರ್ತಾರೆ. ಈ ಕಡೆ ಅಮ್ಮ ದೇವ್ರ ಸಾಮಾನೆಲ್ಲ ತೆಗೆದು ತೊಳೆಯೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ನಾನು ಹಸಿಮೆಣ್ಸಿಕಾಯಿ ಎಲ್ಲ ತೊಗೊಂಬಂದಿದ್ನಲ್ಲ, ಅದನ್ನು ಚೆನ್ನಾಗಿರೋ ಅಂಥದ್ದನ್ನೆಲ್ಲ ಒಂದು ಕಡೆ ಇಡ್ತಾಯಿದ್ದೀನಿ. ಮತ್ತು 1-2 ದಿನದಿಂದ ತಂದಿರೋ ಹಸಿಮೆಣ್ಸಿಕಾಯಿ ಎಲ್ಲ ಇದ್ವು, ಅದನ್ನು ತುಂಬೆಲ್ಲ ಬಿಡಿಸಿ ಇವಾಗ ಚಟ್ನಿಗೂ ಮತ್ತು ಸಾಂಬಾರಿಗೆಲ್ಲ ಜೋಡಿಸಿಟ್ಕೊತೀನಿ. ಹಾಗೆ ಮುಳುಗಾಯಿ ಕೂಡ ತೊಗೊಂಬಂದಿದ್ದೆ, ಎಣ್ಗಾಯಿ ಮಾಡ್ಕೊಳ್ಳೋಣ ಅಂತ. ನಂಗೆ ತುಂಬ ಇಷ್ಟ ಎಣ್ಗಾಯಿ ಪಲ್ಯ. ನಿಮ್ಗೆ ಇಷ್ಟ ಇದ್ದರೆ ಕಾಮೆಂಟ್ ಮಾಡಿ ತಿಳಿಸಿ. ರೊಟ್ಟಿ ಜೊತೆ ನಂಗೆ ತುಂಬ ಇಷ್ಟ. ರೊಟ್ಟಿ ಮತ್ತು ಚಪಾತಿ ಮತ್ತು ರೈಸ್ಗೂ ಕೂಡ ಊಟ ಮಾಡ್ತೀನಿ ನಾನು. ಎಣ್ಗಾಯಿ ಪಲ್ಯ ಅಂದರೆ ಅದೊಂಥರ ನನಗೆ ತುಂಬ ಇಷ್ಟ. ಇಷ್ಟ ಅಂದರೆ ಒಂದು 2 ದಿನ ಇದ್ದರೂ ಕೂಡ ಆರಾಮಾಗಿ ತಿಂತೀನಿ ನಾನು. ನಮ್ಮ ಮನೇಲಿ ಯಾರೂ ಇಷ್ಟಪಡಲ್ಲ, ಬಟ್ ನನಗೆ ತುಂಬ ಇಷ್ಟ. ನಮ್ಮ ಮನೇಲಿ ಏನಂದರೆ ಇಷ್ಟಪಡಲ್ಲ ಅನ್ನೋದಕ್ಕಿಂತ, ನಮ್ಮ ಮನೇಲಿ ನಮ್ಮ ಮಕ್ಕಳಂದರೆ ಇಬ್ಬರೂ ತಿನ್ನಲ್ಲ ತರಕಾರಿ. ಅಂದ್ರೆ ಫಸ್ಟ್ ಆಫ್ ಆಲ್ ಅವ್ರಿಗೆ ಆಗಲ್ಲ, ಸಣ್ಣವ್ರಿಗೆ. ಮತ್ತು ನಮ್ಮ ಮನೆಯವ್ರಿಗೆ, ನಮ್ಮ ಅಮ್ಮಂಗೆ ಬಂದುಬಿಟ್ಟು ಅದನ್ನ ತಿಂದರೆ ಅವ್ರಿಗೆ ಒಂಥರ ಅಲರ್ಜಿ ಥರ ಆಗುತ್ತೆ. ಹಾಗಾಗಿ ಅವ್ರು ಜಾಸ್ತಿ ತಿನ್ನೋದಿಲ್ಲ. ನನಗೆ ಏನೂ ಆಗಲ್ಲ, ಬಟ್ ನನಗೆ ತುಂಬ ಇಷ್ಟ ಆಗಿರೋದ್ರಿಂದ ನಾನು ಇಷ್ಟಪಟ್ಕೊಂಡು ತಿಂತೀನಿ. ಮತ್ತು ಈಗ ಎಲ್ಲ ಜೋಡಿಸ್ತಾ ಇದ್ದೀನಿ. ಒಂದು ಸ್ವಲ್ಪ ಶುಂಠಿ ಎಲ್ಲ ಇತ್ತು, ಅದನ್ನೆಲ್ಲ ತೆಗ್ದಿಕ್ತಾ ಇದ್ದೀನಿ. ಒಂದು ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಇದ್ವು, ಮತ್ತು ಅದನ್ನೆಲ್ಲ ಕ್ಲೀನ್ ಮಾಡಿ ಇಕ್ತಾಯಿದ್ದೀನಿ. ಅದೇ ಇವಾಗ ಒಂದು ಸಲ ಕುತ್ಕೊಂಡೆ ಅಂದರೆ ಎಲ್ಲ ತರಕಾರಿ ಐಟಮ್ಸ್ ಏನಿರುತ್ತೆ ಅದೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಬಿಡ್ತೀನಿ. ಮತ್ತು ಅಮ್ಮ ಟೀ ಮಾಡಿದರು, ಅಮ್ಮ ಅಲ್ಲ, ನಾನೇ ಟೀ ಮಾಡಿದ್ದು. ಟೀನ ಈಗ ಕುಡಿತಾ ಇದ್ದೀನಿ. ಆಗಲೇ ಇಟ್ಟಿದ್ದೆ, ಸ್ವಲ್ಪ ತಣ್ಣಗಾಗಲಿ ಅಂದ್ಬಿಟ್ಟು ಹಾಗೆ ಇವಾಗ ತಣ್ಣಗಾಯ್ತಲ್ಲ ಕುಡಿತಾ ಇದ್ದೀನಿ. ಟೀನ ಕುಡಿದ್ಬಿಟ್ಟು ಮತ್ತೆ ಕಂಟಿನ್ಯೂ ಮಾಡಬೇಕು. ಈ ತರಕಾರಿ ಎಲ್ಲ ಜೋಡಿಸಿಟ್ಟಾದಮೇಲೆ ಮತ್ತು ಸೊಪ್ಪೆಲ್ಲ ಬಿಡಿಸಿ ಸಾಂಬಾರಿಗೆಲ್ಲ ಜೋಡಿಸ್ಕೋಬೇಕು. ಭಾನುವಾರ ನಮ್ಮದು ಸೊಪ್ಪಿನ ಸಾಂಬಾರು ಸ್ಪೆಷಲ್ಲು. ನಿಮ್ಮ ಮನೆಯಲ್ಲಿ ಏನೆಲ್ಲ ಸ್ಪೆಷಲ್ ಮಾಡಿದ್ರಿ ಕಾಮೆಂಟ್ ಮಾಡಿ ತಿಳಿಸಿ ಆಯಿತಾ. ಎಲ್ರಿಗೂ ಸ್ಪೆಷಲ್ ಇರುತ್ತೆ. ಭಾನುವಾರ ಅಂದರೆ ನಾನ್ ವೆಜ್ ಮಾಡೋರು ಅಂತಾರೆ, ವೆಜ್ ಮಾಡೋರು ವೆಜ್ಜಲ್ಲಿ ಏನಾದರೂ ಸ್ಪೆಷಲ್ ಮಾಡ್ಕೋತಾರೆ. ನಾವು ಏನಾದರೂ ಸ್ಪೆಷಲ್ ಮಾಡ್ತಿದ್ದೆ ವೆಜ್ಜಲ್ಲೇ. ಆದರೆ ಇವತ್ತು ಯಾಕೋ ನನಗೂ ಕೂಡ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ. ಅದಕ್ಕೋಸ್ಕರ ಬರೀ ಸೊಪ್ಪಿನ ಸಾಂಬಾರು, ಒಂದು ಸ್ವಲ್ಪ ರೈಸ್ ಎಲ್ಲ ಮಾಡಿ ಇಟ್ಟಿದ್ದೀನಿ. ಹಾಗೆ ಮಕ್ಕಳು ಏನಾದ್ರು ಸ್ನ್ಯಾಕ್ಸ್ ಅದು ಇದು ಕೇಳ್ತಾರಲ್ವ, ಅದಕ್ಕೊಂದು ಸ್ವಲ್ಪ ಏನಾದ್ರು ಮಾಡಬೇಕಷ್ಟೇ. ಮಕ್ಕಳಿಗೆ ಅಂದರೆ ಜಾಸ್ತಿ ಊಟಕ್ಕಿಂತ ಸ್ನ್ಯಾಕ್ಸ್ ಇಷ್ಟ. ನನ್ನ ಮಗನಿಗೆ ಸೊಪ್ಪಿನ ಸಾಂಬಾರು ತುಂಬ ಇಷ್ಟ. ಸ್ನ್ಯಾಕ್ಸ್ ಇಲ್ಲ ಅಂದರೆ ಸೊಪ್ಪಿನ ಸಾಂಬಾರು ಮಾಡಿದಾಗ ಆರಾಮಾಗಿ ತಿಂತಾನೆ. ಇನ್ನು ಮಿಕ್ಕಿದ ಟೈಮಲ್ಲಿ ಏನೇ ಮಾಡಿದ್ರೆ ಕೂಡ ಅದಕ್ಕೆ ಸೈಡ್ಸಿಂಗ್ ಅವ್ರಿಗೆ ಏನಾದರೂ ಬೇಕಾದರೆ ಚಕ್ಲಿ, ಕೋಡ್ಬಳೆ, ಉಪ್ಪಿನಕಾಯಿ, ಮೊಸರು, ಈ ಥರದ್ದು ಏನಾದರೂ ಸೈಡ್ಸಿಗೆ ಅವ್ರಿಗೆ ಬೇಕೇ ಬೇಕು. ಸೊಪ್ಪಿನ ಸಾಂಬಾರು ಮಾಡಿದಾಗ ಮಾತ್ರ ಅಮ್ಮ ಏನು ಬೇಡಮ್ಮ, ಇದನ್ನೊಂದೇ ತಿಂತೀನಿ ಕಣಮ್ಮ, ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಏನೋ ಒಂಥರ ಖುಷಿ ಆಗುತ್ತೆ, ಇಷ್ಟಪಟ್ಕೊಂಡು ತಿಂತಾರಲ್ಲ ಅಂದ್ಬಿಟ್ಟು. ಮತ್ತು ಏನೇನು ಗೊತ್ತಾ, ಸೊಪ್ಪಿನ ಸಾಂಬಾರು ಮಾಡಿದಾಗ ಸೊಪ್ಪೆಲ್ಲ ಎತ್ತಿಕ್ತಾರಲ್ಲ, ಆ ಥರ ಎತ್ತಿಕ್ಕೆ ಬರ್ತಂದರೆ ನಾವು ಸೊಪ್ಪನ್ನ ಕ್ಲೀನಾಗಿ ಅದನ್ನು ತೊಳೆದಾದ್ಮೇಲೆ ಸಣ್ಣಕ್ಕೆ ಹೆಚ್ಚಿಬಿಟ್ಟು
ವಿಸಿಲ್ನ ನಾರ್ಮಲಾಗಿ ಒಂದು 3 ವಿಸಿಲ್ ಕೂಗಿಸ್ತೀವಿ ನಾವು. 3 ವಿಸಿಲ್ ಬದಲು ಒಂದು 5 ವಿಸಿಲ್ ಕೂಗಿಸ್ಬೇಕು. ಅವಾಗ ಏನಾಗುತ್ತೆ ಅಂದರೆ ತುಂಬ ಸಾಫ್ಟ್ ಆಗಿಬಿಡುತ್ತೆ. ಆವಾಗ ನಾವು ಮಸಿತೀವಲ್ಲ ಬೇಳೆ ಮಸಿಯೋದ್ರಲ್ಲಿ, ಆವಾಗ ಮಸಿದಾಗ ಪೂರ್ತಿಯಾಗಿ ಅದು ಮೆತ್ತಗಾಗಿಬಿಡುತ್ತಲ್ಲ, ಸೊಪ್ಪು ಅನ್ನೋದು ನಮ್ಗೆ ಕೈಗೆ ಸಿಗಲ್ಲ ಊಟ ಮಾಡ್ಬೇಕಾದ್ರೆ. ಫುಲ್ ಸ್ಮ್ಯಾಶ್ ಆಗಿರುತ್ತೆ, ಆರಾಮಾಗಿ ಊಟ ಮಾಡ್ತಾರೆ. ಆ ಥರ ಇದ್ದರೆ ನೀವು ಹಂಗೆ ಕೈಗೆ ಸಿಗೋ ಥರ ಇತ್ತು ಅಂದರೆ ಅವರು ತಿನ್ನಲ್ಲ, ಎಲ್ಲ ಎತ್ತಿಟ್ಬಿಡ್ತಾರೆ. ನಾನು ಮಾಡೋದು ಈ ಥರ ಟೆಕ್ನಿಕ್ಕು. ಅದಕ್ಕೋಸ್ಕರ ಅವರು ಟೇಸ್ಟು ಚೆನ್ನಾಗಿರುತ್ತೆ, ಗಟ್ಟಿಯಾಗಿರುತ್ತೆ. ಅಂದರೆ ಸೊಪ್ಪು ಕೂಡ ಕೈಗೆ ಸಿಗಲ್ಲ, ಅದಕ್ಕೋಸ್ಕರ ಅವ್ರು ಇಷ್ಟಪಟ್ಕೊಂಡು ತಿಂತಾರೆ. ಇವಾಗ ಸೊಪ್ಪನ್ನೆಲ್ಲ ತಂದು ಇಲ್ಲಿ ಇಟ್ಕೊಂಡಿದ್ದೀನಿ. ಹಾಗೆ ಹಣ್ಣು ತಂದಿದ್ದೆ, ಸಪೋಟ ಹಣ್ಣು. ನನಗೆ ಹಣ್ಣಂದ್ರೆ ತುಂಬ ಇಷ್ಟ, ಹಾಗಾಗಿ ಹಣ್ಣು ಫಸ್ಟು ತಿಂತಾ ಇದ್ದೀನಿ. ಹಣ್ಣು ತಿಂದುಬಿಟ್ಟು ಇನ್ನೇನು ಸೊಪ್ಪೆಲ್ಲ ಬಿಡಿಸಿ ಸಾಂಬಾರು ಮಾಡಬೇಕು. ಒಂದು 10 ನಿಮಿಷದಲ್ಲಿ ಆಗೋಗುತ್ತೆ. ಆದರೆ ಒಂದು 2-3 ವಿಸಿಲ್ ಜಾಸ್ತಿ ಕೂಗಿಸ್ಕೊಡೋದಿಲ್ಲ, ಒಂದು 5 ನಿಮಿಷ ಎಕ್ಸ್ಟ್ರಾ ಆಗುತ್ತೆ. ಆದರೂ ಟೇಸ್ಟಿಯಾಗಿ ಚೆನ್ನಾಗಿ ಮಕ್ಕಳು ತಿನ್ನಬೇಕು ಅಂತಂದರೆ ಎಕ್ಸ್ಟ್ರಾ ಎಫರ್ಟ್ ಹಾಕಲೇಬೇಕು, ಎಕ್ಸ್ಟ್ರಾ ಟೈಮ್ನೇ ಅದಕ್ಕೆ ಆ್ಯಡ್ ಮಾಡಲೇಬೇಕು ನಾವು. ಇಲ್ಲ ಅಂತ ಅಂದರೆ ಅದು ಮಾಡಿದ್ದು ಸಾರ್ಥಕ ಇರೋಲ್ಲ. ಯಾಕಂದ್ರೆ ಮೇನು ನಾವು ಏನೇ ಮಾಡಿದರೂ ಎಲ್ಲ ತಿನ್ನಬೇಕು ಮಕ್ಕಳು. ಪ್ರೋಟೀನ್ ಆಗಿರ್ಬೋದು ಅಥವಾ ಒಂದು ಫೈಬರು, ಕಬ್ಬಿಣಾಂಶ ಎಲ್ಲದೂ ಮಕ್ಕಳು ಹೊಟ್ಟೆಲಿ ಹೋಗಬೇಕು ಅನ್ನೋದೇ ನಮ್ಮ ತಾಯಂದ್ರ ಆಸೆ ಇರುತ್ತೆ. ಬಟ್ ಅದನ್ನು ಅವ್ರೇನು ತಿನ್ನದೇ ಇಲ್ಲ ಅಂದ್ರೇ ನಮಗೊಂಥರ ಆಸೆನೂ ಒಂದು ನಿರಾಸೆ ಆಗುತ್ತೆ. ಒಂದು ಕಡೆ ಸಿಟ್ಟು ಕೂಡ ಬರುತ್ತೆ. ಅವರೇನೋ ಅದನ್ನ ನಾವು ಮಾಡಿರೋದನ್ನ ತಿನ್ನಲಿಲ್ಲ ಅಂದರೆ ಕೆಲವೊಂದು ಸಲ ಬೇಜಾರು ಕೂಡ ಆಗುತ್ತೆ. ಆ ಥರ ಆಗಬಾರ್ದಂದ್ರೆ ನಾವು ಮಾಡುವಂಥ ಅಡುಗೆ ಕೆಲಸದಲ್ಲಿ ಒಂಚೂರು ಬದಲಾವಣೆ ಮಾಡಿಕೊಂಡ್ರೆ ಅವರು ಕೂಡ ಊಟ ಮಾಡ್ತಾರೆ. ಇವಾಗ ಕೆಲವೊಂದು ಸಲ ನಾವು ತರಕಾರಿ ಸಾಂಬಾರೆಲ್ಲ ಮಾಡ್ತೀವಲ್ಲ, ಕೆಲವೊಬ್ಬರು ಮಕ್ಕಳಿಗೆ ತರಕಾರಿ ಎಲ್ಲ ಇಷ್ಟ ಆಗೋಲ್ಲ. ಅವಾಗ ಏನು ಮಾಡಬೇಕಾದ್ರೆ ಒಂದು ಚಿಕ್ಕದಾಗಿ ನಾವು ಪೀಸಸ್ನ ಮಾಡಿ ಅದನ್ನು ಚೆನ್ನಾಗಿ ಸಾಂಬಾರು ಮಾಡಿ ಊಟ ಮಾಡ್ಬೇಕಾದ್ರೆ ಅದನ್ನು ಸ್ಮ್ಯಾಶ್ ಮಾಡಿ ತಿನ್ನಿಸ್ಬೇಕು. ಆವಾಗ ಅವ್ರ ಟೇಸ್ಟು ಒಂಥರ ಡಿಫ್ರೆಂಟ್ ಅನಿಸುತ್ತಲ್ಲ, ಆಮೇಲೆ ಅವರೇ ತಿಂತಾರೆ. ತುಂಬ ದಪ್ಪಗೆ ಹೆಚ್ಚಿ ನಾವು ಚೆನ್ನಾಗಿ ಕಾಣಲಿ ಅಂತ ಹಾಕಿದರೆ ತಿನ್ನಲ್ಲ. ಮಕ್ಕಳು ತಿನ್ನೋದು ರೂಢಿ ಆಗೋವ್ರಿಗೂ ಕೂಡ ನಾವು ಚಿಕ್ಕದಾಗಿ ಕಟ್ ಮಾಡಿ ಹಾಕೋದು, ಅಥವಾ ಅದನ್ನು ಯಾವುದಾದ್ರೂ ರೈಸ್ ರೆಸಿಪಿ ಮಾಡಬೇಕಾದ್ರೆ ತುರಿದು ಹಾಕೋದು, ಹಂಗೆ ಮಾಡಿದರೆ ಮಕ್ಕಳು ತಿಂತಾರೆ. ನೀವು ಅದನ್ನು ರೂಢಿ ಮಾಡಿ ನೋಡಿ, ಮಕ್ಕಳು ಎಲ್ಲದನ್ನು ಕೂಡ ತಿಂತಾರೆ. ಮತ್ತು ತರಕಾರಿ ಒಳಗಡೆ ತುಂಬ ರೀತಿ ಸ್ನ್ಯಾಕ್ಸ್ ಐಟಮ್ಸ್ನೂ ಕೂಡ ನಾವು ಮಾಡ್ಬೋದು. ಯೂಟ್ಯೂಬಲ್ಲೇ ತುಂಬ ರೀತಿ ವಿಡಿಯೋಸ್ ಕೂಡ ನೀವು ನೋಡ್ಬೋದು. ಇಲ್ಲ ಓನಾಗಿ ನೀವು ನಿಮ್ಮ ಮಕ್ಕಳು ಯಾವ ಥರ ಇಷ್ಟಪಡ್ತಾರೆ, ಯಾವ ಥರ ತಿನ್ನೋದಕ್ಕೆ ಅವ್ರಿಗೆ ಇಷ್ಟ ಆಗುತ್ತೋ ಅದನ್ನು ನಿಮ್ಗೆ ಗೊತ್ತಿರುತ್ತಲ್ವ, ಆ ಥರ ಟ್ರೈ ಮಾಡ್ಬೋದು. ಅವಾಗ ಮಕ್ಕಳು ಕೂಡ ತಿಂತಾರೆ. ನಾನು ಸ್ನ್ಯಾಕ್ಸ್ ಐಟಮ್ಸಲ್ಲೂ ಕೂಡ ಟ್ರೈ ಮಾಡ್ತೀನಿ, ಹಾಗೆ ಈ ಥರನೂ ಕೂಡ ಟ್ರೈ ಮಾಡ್ತೀನಿ. ಹಾಗಾಗಿ ಒಂದು ಸ್ವಲ್ಪ ತರಕಾರಿ ಅದು ಇದು ತಿನ್ನೋದು ಸ್ವಲ್ಪ ರೂಢಿ ಆಗಿದೆ. ಇನ್ನೊಂದು ಏನಂದರೆ, ನಾನು ಮಕ್ಕಳು ಏನು ತಿನ್ನಲ್ವೋ ಅದನ್ನೇ ನಾನು ಲಂಚ್ ಬಾಕ್ಸಿಗೆ ಕೊಟ್ಟು ಕಳಿಸ್ತೀನಿ. ಯಾಕಂದರೆ ಅಲ್ಲಿ ಅವರು ಟೀಚರ್ಸು ಮ್ಯಾಮ್ ಇರ್ತಾರಲ್ಲ, ಅವರು ಸ್ವಲ್ಪ ಗದರ್ತಾರೆ. ಅವ್ರ ಹೆದರಿಕೆಗಾಗಲಿ ನಾವು ಕೊಟ್ಟಿರೋಂಥದ್ದನ್ನು ಫುಲ್ ತಿಂದುಬಿಟ್ಟು ಖಾಲಿ ಮಾಡ್ಕೊಂಬರ್ತಾರೆ. ಅದಕ್ಕೋಸ್ಕರನಾದರೂ ನಾನು ಅಲ್ಲಿ ಅವ್ರೇನು ತಿನ್ನೋದಿಲ್ಲ ಅದನ್ನೇ ನಾನು ಜಾಸ್ತಿ ಕೊಟ್ಟು ಕಳಿಸ್ತೀನಿ. ಸೊ ಈ ಥರ ನಾನು ಮಾಡೋವಂಥದ್ದು. ನೀವು ಹೇಗೆ ಮಾಡ್ತೀರಾ ಮಕ್ಕಳಿಗೆ ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ. ಯಾಕಂದರೆ ತುಂಬ ಜನ ತಾಯಂದ್ರಿಗೆ ಅದು ಯೂಸ್ಫುಲ್ ಆಗುತ್ತೆ. ಅದಕ್ಕೋಸ್ಕರ ಇಲ್ಲಿ ನನ್ನ ಮಗಳು ನೋಡಿ ಹೋಮ್ವರ್ಕ್ ಮಾಡ್ಕೊ ಅಂದರೆ ಕೇಳ್ತಾ ಇಲ್ಲ, ಬಂದು ತಲೆಹರಟೆ ಕೆಲಸ ಮಾಡ್ತಾನೇ ಇದ್ದಾಳೆ. ನಾನು ಹೇಳ್ತಾನೇ ಇದ್ದೀನಿ, ಬಟ್ ಅವ್ಳು ಕೇಳ್ತಾ ಇಲ್ಲ. ಹೀಗೆ ನಡೆಯುತ್ತೆ ನಮ್ಗೆ ಭಾನುವಾರ ಅನ್ನೋದು. ಭಾನುವಾರ ಬಂದರೆ ಮುಗ್ದೋಯ್ತು, ಅವ್ರನ್ನ ಹಿಡಿಯೋರು ಯಾರೂ ಇರೋದಿಲ್ಲ. ನಮ್ಮ ಮನೇಲಂತೂ ನಮ್ಮಮ್ಮ ಅಂತೂ ಬಿಡು ಹೋಗಲಿ ಇವತ್ತು ಭಾನುವಾರ ಅಲ್ಲ, ಹೆಂಗಾದ್ರೂ ಸ್ವಲ್ಪ ಫ್ರೀಯಾಗಿರಲಿ ಅಂತ ಹೇಳ್ತಾರೆ. ಬಟ್ ನಾವು ಹೇಳ್ತೀವಿ ಫ್ರೀಯಾಗಿರಲಿ, ಆದರೂ ಸ್ವಲ್ಪ ಏನಾದರೂ ಹೋಮ್ವರ್ಕ್ ಇರುತ್ತಲ್ವ, ಹೋಮ್ವರ್ಕ್ ಎಲ್ಲ ಮಾಡ್ಕೊಂಡ್ಲಿ ಅಂತ ಹೇಳ್ತಿರ್ತೀನಿ. ಬಟ್ ಅಮ್ಮ ಹೋಗ್ಲಿ ಬಿಡಿ ಇವತ್ತು ಒಂದಿನ ಅಲ್ವಾ ಫ್ರೀ ಇರ್ತಾರೆ, ಹೋಮ್ವರ್ಕ್ ಮಾಡಿಕೊಂಡ್ರೆ ಮಾಡ್ಕೋತಾರೆ ಆಮೇಲೆ ಅಂತ ಹೇಳ್ತಾರೆ. ನಾನು ಸರಿ ಬಿಡು ಅಂತ ಹೇಳ್ಬಿಟ್ಟು ನಾನು ಸುಮ್ಮನಾಗ್ಬಿಡ್ತೀನಿ. ಇವಾಗ ಅಡುಗೆ ಕೂಡ ರೆಡಿ ಇದೆ. ಒಂದು ಕಡೆ ರೈಸ್ ಮಾಡೋದಕ್ಕೆ ಇಟ್ಟಿದ್ದೀನಿ, ಇನ್ನೊಂದು ಕಡೆ ಹಪ್ಳ ಅದೆಲ್ಲ ಕರೆದಿಟ್ಟಿದ್ದೀನಿ. ಹಾಗೆ ಸ್ವಲ್ಪ ಸಾಂಬಾರೆಲ್ಲ ಮಾಡಿಟ್ಟಿದ್ದೀನಿ, ಬೇಳೆ ಸೊಪ್ಪಿನ ಸಾಂಬಾರೆಲ್ಲ ಮಾಡಿಟ್ಟಿದ್ದೀನಿ. ಸೊ ಇಷ್ಟು ಇವತ್ತಿನ ಮಧ್ಯಾಹ್ನದ ಅಡುಗೆ. ಅನ್ನ ಇನ್ನೇನು ಬೆಂದಿದೆ, ಅದನ್ನು ಅಳ್ಳೋದಕ್ಕೆ ಬಿಡಬೇಕು. ಸೊಪ್ಪಿನ ಸಾಂಬಾರು ಕೂಡ ಚೆನ್ನಾಗಿ ಗಟ್ಟಿಯಾಗಿ ಆಗಿದೆ. ಇನ್ನೊಂದು ಸಲ ಕುದಿಸಿದ್ರೆ ಅದು ಇನ್ನೂ ಗಟ್ಟಿಯಾಗಿಬಿಡುತ್ತೆ, ಅದಕ್ಕೆ ಮೀಡಿಯಮಾಗಿ ಮಾಡಿದ್ದೀನಿ ಫ್ರೆಂಡ್ಸ್. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾಳಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ಚಾನಲ್. ಹ್ಯಾವ್ ಎ ನೈಸ್ ಡೇ. ಬಾಯ್.